ನೋಡು ನಮ್ಮ ಹುಡುಗಿಗೆ ಇಲ್ಲದ್ದೆಲ್ಲ ತಿದ್ದುಬಿಟ್ಟು ಹೆಂಗ್ ಮದುವೆ ಮಾಡ್ಕೊಂಡವ್ರಿ. ಚೆನ್ನಾಗಿ ಹೋಗುತ್ತೆ ಬಂದ್ಬಿಡ್ತೀನಿ ತಡಿ. ಅವಳ ಮಾತು ಕೇಳ್ಕೊಂಡು ಅವ್ರ ಮಾತೆಲ್ಲ ಕೇಳ್ಕೊಂಡು ಇವಳು ಓದ್ಲಲ್ಲ ಅವ್ರ ಹಿಂದೆ ಇವಳಿಗೆ ಒಯ್ದ ಮುಂದೆ. ಇವಳನ್ನಂತೂ ನಾನು ಇನ್ಯಾವತ್ತು ನಮ್ಮ ಮನೆಯೊಳಗೆ ಬಿಡಿಸ್ಕೊಂಬಲ್ಲ, ಯಾವತ್ತು ಮಾತಾಡ್ಸಕ್ ಹೋಗಲ್ಲ. ಬಾ ಇಲ್ಲಿ ಬಾ, ಅಲ್ಲಿಗೆ ಹೋದ್ಮೇಲೆ ಅದೇನು ಮಾತಾಡೋಣ ಬಾ. ಅಲ್ಲಿಗೆ ಹೋದ್ಮೇಲೆ ಮಾತಾಡಿ ಸರಿಯಾಗಿ ಹೇಳ್ಬರೋಣ. ನೀನು ಹಿಂಗೆ ಮಾಡಿದ್ಯಲ್ಲ ಇವ್ರ ಮಾತು ಕೇಳ್ಕೊಂಡು ಇನ್ನು ಇಲ್ಲೇ ಇದ್ಬಿಡು. ನಿನ್ಗೆ ಏನೇ ಕಷ್ಟ ಸುಖ ಬಂದೈತೆ ಅಂದ್ರೆ ಗೊತ್ತಾಗುತ್ತೆ. ನಿನ್ಗೆ ಈಗ ಗೊತ್ತಾಗಲ್ಲ, ಈಗ ಇವ್ರ ಮಾತು ಕೇಳ್ಕೊಂಬಂದಿದ್ಯಾ ಅಂತ ಹೇಳೋಣ ಬಾಯಿಲಿ. ಗಾವಟ್ಟೆ ಅಂತ ಅನ್ಕೊಂಡೇ ಇರಲಿಲ್ಲ ಕಣಮ್ಮ. ನಾನೇನೋ ಅಂದ್ಕೊಂಡಿದ್ದೆ, ಆದರೆ ಅದೇನೋ ಆಯಿತು ಅಲ್ಲ. ನನ್ನ ಮಗಳು ಹಿಂಗೆ ಮಾಡ್ತಾಳೆ, ತುಂಬ ಒಳ್ಳೆಯವಳು, ದೊಡ್ಡವಳು, ಸಣ್ಣವಳಿಗಿನ್ನ ದೊಡ್ಡವಳೆ ಒಳ್ಳೆಯವಳು ಅಂತೇಳಿ ಎಷ್ಟು ನಾನು ಅವಳ ಮೇಲೆ ಭರವಸೆ ಇಟ್ಕೊಂಡಿದ್ದೆ, ನಂಬಿಕೆ ಇಟ್ಕೊಂಡಿದ್ದೆ. ಆದರೆ ನೋಡಿ ಇವಳು ಎಂಥ ಕೆಲಸ ಮಾಡಿಬಿಟ್ಲು. ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ ಕಣಮ್ಮ ನನಗೆ ಇದು ನೆನೆಸ್ಕೊಬಿಟ್ರೆ. ನಾನು ಅನ್ಕೊಂಡಿರ್ಲಿಲ್ಲ ಬಾ, ನಾನು ಹಿಂಗೆಲ್ಲ ಆಗುತ್ತೆ ಅಂತ. ನಾನು ಬಾನು ಬಯಸ್ತಿ ಎಲ್ಲೂ ಹೋಗಲ್ಲ, ಇನ್ನ ತನ್ವಿ ಒಂದಿಟ್ಟು ಜೋರಾದಳು ಅಂತ ನಾನು ಅಂದ್ಕೊಂಡಿದ್ದೆ. ಏನೋ ಮಾಡ್ಯಾರ ತಗ. ತಲೆಗೆ ಅದು ಇದು ತಿದ್ದಿ ನಮ್ಮ ಹುಡುಗಿನ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡವ್ರು. ಯಾಕಂದ್ರೆ ಏನು ಸಿಗಲ್ವಲ್ಲ, ತಂದು ಮದುವೆ ಮಾಡೋ ಯೋಗ್ಯತೆ ಇರ್ಲಿಲ್ವಲ್ಲ. ನನ್ನ ಮಗಳಿಗೆ ಹೇಳಿ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡವಳು. ಇವರೆಲ್ಲನ ಇವ್ರು ಎಂತಾರೆ ಇವರು. ತಡಿ ನೋಡ್ಮಂತಿ, ಇವಳಿಗೆ ಆಗ್ಬೇಕು ಸರಿಯಾಗಿ ಒಂದೇ ಬರೋದು ಇವಳನ್ನ. ನಮ್ಮ ಮನೆ ಬಾಗ್ಲಿಗೆ ಬಿಡ್ಕೊಂಬಲ್ಲ, ನಮ್ಮ ಮನೆ ಬಾಗ್ಲಿಗಾತು ನಿಮ್ಮ ಮನೆ ಬಾಗ್ಲಿಗಾತು ಇವಳನ್ನ ಬಿಡ್ಕೊಂಡಿರ ನೋಡಿ ಹೇಳಿರ್ತೀನಿ. ಅಲ್ಲಿ ಹೋಗಿ ಮಾತಾಡೋಣ ಬಾ. ಇಲ್ಲಿ ಮಾತಾಡಿದ್ರೆ ಏನೋ ಪ್ರಯೋಜನ ಇಲ್ಲ, ಅಲ್ಲಿ ಹೋಗಿ ಮಾತಾಡೋಣ. ಚೈತ್ರಮ್ಮನವರು ತಮ್ಮ ಹೋಗ್ತಾ ಇದ್ದಾರೆ. ಏನೋ ಭಾಗ್ಯಮ್ಮ ಅಲ್ಲಿ ಇದ್ರೇನ ಅವರು ಅಲ್ಲೇನೆ ಒಳಗೆ ಕರ್ಕೊಂಡು ಹೋದ್ರಮ್ಮ. ಎಲ್ಲ ಆರತಿ ಮಾಡಿ ಒಳಗೆ ಕರ್ಕೊಂಡು ಹೋದ್ರು. ಮದುವೆ ಆಗಿತ್ಕಣ ಮಾರುತಮ್ಮ ನಿನ್ನ ಮಗಳು. ಗೊತ್ತಾತಮ್ಮ, ಯಾರ್ಯಾರ ನಂತಾಗು ಹಂಗಂದ್ರು, ಪುಣ್ಯನೇ ಬಂದು ಹಂಗಂದ್ರು. ಎಲ್ಲ ಮದುವೆ ಆಗೈತಂತೆ ಅಂತ ಹೇಳಿದ್ರಂತೆ. ಯಾರ ಮಾತಾಡ್ತಿದ್ರಂತ. ಅಲ್ಲ ಹೆಂಗಸ್ರಿಗೆ ಎಲ್ಲ ಗೊತ್ತಾಗ್ತಾವಮ್ಮ. ಎಲ್ಲ ಗೊತ್ತಾಗ್ತಾವ. ನಾನು ಮನೆಗೆ ಬಿಟ್ಟಿದ್ದೀನಿ, ಗೊತ್ತಿಲ್ಲ ನನಗೆ. ಯಾಕೋ ಇಡೋತಾದ್ರೂ ಬರ್ಲಿಲ್ವಲ್ಲ, ಯಾಕೆ ಅಂತ ನಾನು ಈಗ ನೋಡ್ತೀನಿ. ಸರಿಯಾಗಿ ಒಂದು ಬತ್ತಿ ಬಗ್ಗೆ ಕೈ ನಿಪಟ್ಟ. ನಮ್ಮ ಮನೆ ಬಾಗ್ಲಿಗೆ ತುಳಸಲ್ಲ ಅವಳನ್ನ, ನಮ್ಮ ಮನೆ ಬಾಗ್ಲಿಗೆ ಬಿಡ್ಕಾಮಲ್ಲ ಅವಳನ್ನ. ಏನೋ ಅನ್ಕೊಬಿಟ್ಟವಳೆ. ಅಬ್ಬಾ 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 ಅಬ್ಬಾ, ಇವರು ಸುಮ್ಮನಾಗ್ಬಿಡ್ತಾರೆ ಏನಂದ್ರು ಅಂತ ತಿಳ್ಕೊಬಿಟ್ಟವಳು ಅವಳು. ಬಿಡುತ್ತೆ, ಇನ್ನೇನು ಮಾಡೋಕ್ಕಾಗುತ್ತೆ. ಈಗ ಅವ್ರಿಗೆ ಇಷ್ಟ ಇತ್ತಂತೆ, ದೊಡ್ಡ ಹುಡುಗಿಗೆ ಬೋಲ್ ಇಷ್ಟ ಇತ್ತಂತೆ. ಅವನು ಒಳ್ಳೆನೋ ಇಬ್ರಿಗೂ ಚೆನ್ನಾಗೇ ಇತ್ತತ್ತ ದೋಡಿ ಬಿಡತ್ತ. ಆದರೂ ಆಗಲಿ ನೀನು ನೋಡ್ಬಾಗ್ಯಮ್ಮ, ನೀನು ಹೆಂಗೆ ಹೇಳ್ತೀಯ? ಆದರೂ ಆಗಲಿ ಅಂತ ನೀನು ಹಿಂಗೆ ಹೇಳಿದ್ರೆ ಅಲ್ಲ. ನೀನು ನೋಡಿ ನೀನು ಹೇಳೋದು ಸರಿಯಾಗೈತೆ ಅನ್ ಭಾಗ್ಯಮ್ಮ. ಅಲ್ಲ ನಮ್ಗೆ ಎಷ್ಟು ಬೇಜಾರಾಗುತ್ತೆ ನೀನೇ ಹೇಳು. ಅಯ್ಯೋ ಹಿಂಗೆ ಮಾಡಿದ್ರೆ ನಮಗೆ ಎಷ್ಟು ನಿಜವಾಗ್ಲೂ ಭಾಳ ಬೇಜಾರಾಗ್ತೈತೆ ನನಗೂ ನನ್ನ ಮಗಳಿಗೂ. ಇಷ್ಟೆಲ್ಲ ಆದಮೇಲೆ ಸಣ್ಣ ಹುಡುಗಿನ ಮದುವೆ ಮಾಡ್ಕೊಂಬಲ್ಲ ಅಂದಮೇಲೆ ಇವಳು ದೊಡ್ಡವಳು ಹೋಗಿ ಆದರೆ ಅದು ಹೆಂಗೆ ಚೆನ್ನಾಗಿರುತ್ತೆ? ಚೆನ್ನಾಗಿರಲ್ಲ. ನಮಗೇನು ಇಷ್ಟ ಆಗಲಿಲ್ಲ ಅಮ್ಮ. ಸರಿ ಅಮ್ಮ, ಹಂಗ ನಿಮ್ಮ ಇಷ್ಟ. ಹಿಂಗೆ ಅಂತೀರ ಸಿಟ್ಟಿನ ಹೇಳೋಕೆ. ನಾಳೆ ದಿನ ನೀವೇ ಚೆನ್ನಾಗಿ ಆಗ್ತೀರಿ, ಹಾಕ್ಬೇಕಮ್ಮ. ನಾವಿನ್ನು ಯಾಕೆ ಮಾತಾಡಿಷ್ಟೂರಾಗ ಅಮ್ಮ. ಆದರೂ ಆಗಲಿ ಅಂತಂದ್ರೆ ನಮ್ಗೆ ಅಲ್ಲಿ ಒಟ್ಟುರ್ದೋಗುತ್ತೆ. ನೋಡು, ಸಣ್ಣವಳು ಮಾತ್ರ ಮಾಡ್ಕೊಂಬಲ್ಲ ಅಂದ್ರು ದೊಡ್ಡವ್ರನ್ನ ಮಾತ್ರ ಮಾಡ್ಕೊಂತೀವಿ ಅಂತಂದ್ರಲ್ಲಪ್ಪ ಅಮ್ಮಂಗೆ ಆಗುತ್ತೆ. ನಾನು ಈಗ ಸಿಟ್ನಾಗೆ ನಾ ಮಾತಾಡ್ಸಲ್ಲ, ಅವಳು ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಆಮೇಲೆ ನಾಳೆ ದಿನ ಅವರೇ ಚೆನ್ನಾಗಿ ಆಗ್ತಾರೆ. ತಡಿ ನೋಡ್ಬಂತೀನಿ, ಒಂದು 2 ದಿನ ಅವರೇ ಚೆನ್ನಾಗಿ ಆಗ್ತಾರೆ. ಅಯ್ಯೋ ಭಾಗ್ಯಮ್ಮ ಹಿಂಗಂತಿದ್ಲು ಅಂತ ನಾಳೆ ದಿನ ನಮ್ಮನ್ನೇ ಇಷ್ಟ ಮಾಡ್ತಾರೆ. ಯಾಕೆ ಸುಮ್ಮನೆ ಹೋಗೋದೇ ಒಳ್ಳೇದು. ಅದು ಯಾವಳ ಅಂತ ಕಾಲ ಅಲ್ಲ ಇವಾಗ. ಏನೋ ಸಿಟ್ನಾಗೆ ಅಯ್ಯೋ ನಾವು ಅವಳನ್ನ ಕರಿಯಲ್ಲ, ಅವಳನ್ನ ಬಿಸಿಕೊಂಡಿರ್ತೀವಿ, ಅವಳನ್ನ ಮನೆ ಅಂಗ್ಳ ತುಳಿಸಲ್ಲ, ಹಿಂಗೆ ಅಂತ ಏನೇನೋ ಮಾತಾಡ್ಬಿಡ್ತಾರೆ. ಆಮೇಲೆ ಹೋಗ್ತಾ ಹೋಗ್ತಾ ಚೆನ್ನಾಗಿ ಆಗ್ತಾರೆ ಎಲ್ಲ. 100ಕ್ಕೆ 80% ಎಲ್ಲರೂ ಚೆನ್ನಾಗಿ ಆಗ್ತಾರೆ, 20% ಚೆನ್ನಾಗಿ ಆಗಲ್ಲ. ಆಲ್ಮೋಸ್ಟ್ ಇವಾಗಿನ ಕಾಲದಾಗೆ ಹೋಗಿ ಮದುವೆ ಆಗಿರೋ ಅಂಥವ್ರು 100ಕ್ಕೆ 90% ಭಾಗ ಚೆನ್ನಾಗಿ ಆಗ್ತಾರೆ. ಸ್ವಲ್ಪ ದಿನಗಳ ನಂತರ ಸಿಟ್ಟೆಲ್ಲ ಕಡಿಮೆ ಆದಮೇಲೆ 10% ಚೆನ್ನಾಗಿ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಹೆಂಗೆ ಅಂತೇಳಿ ನೀವು ಕಮೆಂಟ್ ಮಾಡಿ ತಿಳಿಸಿ. ಹೆಣ್ಣು ಹುಡುಕಿ ಮದುವೆ ಮಾಡಕ್ಕೆ ಆಗ್ತಿರ್ಲಿಲ್ವೇನಾ? ಅದಕ್ಕೆ ನನ್ನ ಮಗಳನ್ನ ಕರ್ಕೊಂಬಂದು ಮದುವೆ ಮಾಡ್ಕೊಂಡವಳೆ. ಏ ಪ್ರೀತಿ ಬಾರ ಇಲ್ಲಿ. ಹೆಣ್ಣು ಹುಡುಕಿ ಮದುವೆ ಮಾಡೋ ಯೋಗ್ಯತೆ ಇಲ್ಲ ನಿನ್ನ ಮಗನಿಗೆ. ನನ್ನ ಮಗಳಿಗೆಲ್ಲ ಇಲ್ಲದ್ದೆಲ್ಲ ತಲೆಗೆ ತುಂಬಿ ಅವಳಿಗೆಲ್ಲ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಕರ್ಕೊಂಬಂದು ಮದುವೆ ಮಾಡ್ಕೊಂಡಿದ್ದೀಯಲ್ಲ, ನಾಚಿಕೆ ಆಗೋದಿಲ್ವ ನಿನಗೆ? ಇದ್ರಾಗೆಲ್ಲ ಯಾರ್ಯಾರೆಲ್ಲ ಸಪೋರ್ಟ್ ಮಾಡ್ಯಾರ ಅಂತ ನಮಗೆಲ್ಲ ಸೆಂದಾಗಿ ಗೊತ್ತೈತಿ. ನಮ್ಮನೆ ಹಾಳು ಮಾಡಿ ಎಲ್ಲ ನನ್ನ ಮಗಳು ಒಳ್ಳೆಯ ಮನಸ್ಸಿಗೆ ಎಷ್ಟು ನೋವು ಮಾಡಿ ನೀವು ಇಂಥ ಮಾಡಕ್ಕೆ ನಿಂತ್ಕೊಂಡಿದ್ದೀರಾ. ಇನ್ನು ನಮ್ಮ ಅಮ್ಮನಿಗೆ ಕರ್ಕೊಂಬಂದು ಏನಂತ ಮದುವೆ ಮಾಡ್ಕೊಂಡಿದ್ರಿ ನೀವು? ಇನ್ನು ಆರ್ತಿ ಬೆಳಗ್ಗೆ ಒಳಕ್ಕೆ ಬಿಡ್ಕೊಂಡ್ರಂತೆ. ಏಯ್ ಬಾರೆ, ಇಂಥದ್ದೇ ಮಾಡೋಗದ್ ನೀನು? ನಿನ್ನಂತವಳು ಅಂತ ನಾನು ಯಾವತ್ತೂ ಇಂಥ ಕೆಲಸ ಮಾಡಿಲ್ಲ. ನನ್ನ ಹುಡ್ತಾಗಿಂದ ಬೂರಾಗಿ ಎಲ್ಲಾನ ಕೇಳ್ಕೊಬಾ. ಋತು ಅಂತಂದ್ರೆ ಎಂಥವಳು ಅಂತ. ಇಂಥ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ನೀನು. ಏನಾಗೈತಮ್ಮ ಇವಾಗ? ಏನಾಗೈತೆ ಅಂತ ಹಿಂಗೆ ಬಂದು ಬಾಯ್ ಮಾಡ್ತಾ ಇದ್ದೀರಾ? ಏನಾಗಿಲ್ಲ ಬಿಡಿ. ಈಗ ಸೆಟ್ ಮಾಡಿರೋ ಹುಡುಗನ ಜೊತೆನೇ ನನ್ನ ಮದುವೆ ಆಗೈತೆ ಅಷ್ಟೇನೆ, ಬೇರೆ ಯಾವ ಹುಡುಗನ ಜೊತೆನೂ ಆಗಿಲ್ಲಲ್ಲ. ಬೇರೆ ಪರ ಹುಡುಗನ ಜೊತೆ ಏನಾದರೂ ಬೇರೆ ಹುಡುಗನ ಜೊತೆ ಏನಾದರೂ ಮದುವೆ ಆಗಿದ್ರೆ ನೀವಿಬ್ರು ಬಂದಿಲ್ಲಿ ಗಲಾಟೆ ಮಾಡ್ಬೇಕಾಗಿತ್ತು. ನಾನು ಬೇರೆ ಹುಡುಗನ ಆಗಿಲ್ವಲ್ಲ, ಸೆಟ್ ಮಾಡಿರೋ ಅಂತ ಹುಡುಗನ ಜೊತೆಗೆ ನಾನು ಮದುವೆ ಆಗಿದ್ದೀನಿ. ಬಾಯ್ ಸಾಕು. ಸೆಟ್ ಮಾಡಿರೋ ಹುಡುಗನ ಜೊತೆಗೆ ಆದ್ಲಂತೆ. ಏಯ್ ನಾವು ಬೇಡ ಅಂತೇಳಿ ಮದುವೆ ಕ್ಯಾನ್ಸಲ್ ಮಾಡಿದ್ವಿ ತಾನೇ? ದೊಡ್ಡಳದು ಬೇಡ ಸಣ್ಣಳದು ಬೇಡ ಅಂತ ನಿನ್ನ ತಂಗಿಗೆ ಯಾವ ಮರ್ಯಾದೆ ಮಾಡ್ದಂಗಾಗಲ್ವೇ?
ನಿನ್ನ ತಂಗಿನೇ ಮದುವೆ ಮಾಡ್ಕೊಂಬಲ್ಲ ಅಂತ ಅಂದಾರೆ ಇವರು. ಇಂಟರ್ ನೀನು ಬಂದು ಇವತ್ತು ಮದುವೆ ಆಗಿ ನೀನು ಹೆಂಗಿರ್ತೀಯ ಹೆಂಗೆ ಚೆನ್ನಾಗಿರ್ತೀಯ ನೋಡ ಅನ್ಕಣೆ. ಈಗಳೇ ನಿಮ್ಮ ಅಮ್ಮ ಇರಾಗ್ಲಿ ನಮ್ಮ ಮನೆ ಬಾಕ್ಲ ಕಾಲಿಕ್ಸಲ್ಲ, ನಮ್ಮ ಮನೆಯಾಗಲಿ ನಾವು ಕಾಲಿಕ್ಸಲ್ಲ. ನಮ್ಮ ಋತಮ್ಮನ ಮಾತು ಮೀರಿ ನಮ್ಮ ಋತಮ್ಮನ ಮನ್ಸಿಗೆ ನೋವು ಮಾಡಿ ಹಿಂಗೆಲ್ಲ ಹೇಳಿದ ಮೇಲೂ ನೀನು ಬಂದು ಇವನು ಮದುವೆ ಆಗಿದೆಯಾ ಅಂತಂದ್ರೆ ನಮ್ಮ ಮನೆ ಬಾಗ್ಲಿ ಬಿಡ್ಕೊಂಬಲ್ವೇ ನಿನ್ನ? ಹೆಣ್ಣು ಹುಡುಕಿ ಮದುವೆ ಮಾಡೋ ಯೋಗ್ಯತೆ ಇಲ್ವಾ ನಿನಗೆ? ನನ್ನ ಮಗಳಿಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ನೀನು ನನ್ನ ಮಗಳನ್ನ ಕರ್ಕೊಂಬಂದು ಮದುವೆ ಮಾಡ್ಕೊಂಡಿದ್ಯಾ? ಹಾಂ ಏನೇ ನಿನಗೆ ಹೆಣ್ಣು ಹುಡ್ಕಕ್ಕಾಗಲ್ವಲ್ಲ, ಅದಕ್ಕೆ ಚಾಲೆಂಜ್ ಮಾಡ್ಯವಳಲ್ಲ ಅಂಬ ಇದಕ್ಕೆ ಮಾಡಿದ್ದೀಯಾ ನೀನು ಹಿಂಗೆ. ಅಮ್ಮ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಆ ಅತ್ತೆನ ಮಾತ್ರ ನೀನು ಅನ್ಬೇಡ ನೋಡು. ಆ ಅತ್ತೆಗೆ ನಾವು ಮದುವೆ ಆಗ್ತಾ ಇರೋ ವಿಷಯನೂ ಗೊತ್ತಿಲ್ಲ, ನಾವು ಮದುವೆ ಆಗಿರೋ ವಿಷಯನೂ ಗೊತ್ತಿರಲಿಲ್ಲ, ಆಗ್ತೀವಿ ಅನ್ನೋ ವಿಷಯನೂ ಗೊತ್ತಿರಲಿಲ್ಲ. ಸುಮ್ಮನೆ ಪಾಪ ಆ ಅತ್ತೆನ ಅನ್ಬಾರ್ದಮ್ಮ. ಇವತ್ತು ನಾವು ಮದುವೆ ಆಗಿ ಮನೆ ಬಾಗ್ಲಿಗೆ ಬಂದಮೇಲೆ ಈ ಅತ್ತೆಗೆ ಗೊತ್ತಾಗಿದ್ದು ನಾವು ಮದುವೆ ಆಗ್ತಾ ಇದ್ವಿ, ಮದುವೆ ಆಗಿ ಬಂದಿದ್ದೀವಿ ಅಂತ. ನಾನು ಭುವಿತ್ ಇಬ್ರು ಇಷ್ಟಪಟ್ಟಿದ್ವಿ, ನಮಗೆ ಭಾಳ ಇಷ್ಟ ಆಯಿತು. ಭುವಿತನ ಕಂಡ್ರೆ ನನಗೆ ಇಷ್ಟ ಆಯಿತು, ನನ್ನ ಕಂಡ್ರೆ ಭುವಿತ್ಗೆ ಇಷ್ಟ ಆಯಿತು. ಅವಳು ಮಾಡಿರೋ ತಪ್ಪಿಗೆ ನನ್ನ ಮದುವೆ ಯಾಕಮ್ಮ ನಾನು ಕ್ಯಾನ್ಸಲ್ ಮಾಡ್ಕೋಬೇಕು? ನನಗೆ ಒಳ್ಳೆ ಜೀವನ ಸಿಕ್ಕೈತೆ, ಒಳ್ಳೆ ಹುಡುಗ ಸಿಕ್ಕವನೆ, ಒಳ್ಳೆ ಹುಡುಗ ಎಲ್ಲ ನನಗೆ ಸಿಕ್ಕಿದ ಮೇಲೆ ಸುಮ್ಮನೆ ಅವಳು ವಿಷಯಕ್ಕಾಗಿ ನಾನು ಏನಕ್ಕೆ ಮದುವೆ ಕ್ಯಾನ್ಸಲ್ ಮಾಡ್ಕೋಬೇಕು? ನಮ್ದೇನು ತಪ್ಪಿಲ್ವಲ್ಲ. ತಪ್ಪಿರೋದು ಸಣ್ಣೊಂದು ನಿನ್ನ ಸಣ್ಣ ಮಗಳು, ಇವ್ರ ಸಣ್ಣ ಮಗಂದು. ಸರಿನಾ? ಇವ್ರ ತಮ್ಮಂದು ನನ್ನ ತಂಗಿದು ತಪ್ಪಿರೋದು. ಅವ್ರ ಸಲುವಾಗಿ ನಮ್ಮ ಮದುವೆ ಯಾಕೆ ಕ್ಯಾನ್ಸಲ್ ಮಾಡ್ಕೋಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಭುವಿತ್ ಇಬ್ರು ಮಾತಾಡಿಕೊಂಡು ನಾವು ಮದುವೆಯಾಗಿ ಬಂದಿರೋದು. ಇದಕ್ಕೆ ಯಾರೂ ನಮಗೆ ಸಹಾಯ ಮಾಡಿಲ್ಲ, ನಾವು ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ನಾವಿಬ್ರು ಹೋಗಿ ಮದುವೆಯಾಗಿ ಬಂದ್ವಿ. ಬಂದಾಗ ಲಸ್ಮಜ್ಜಿನೂ ನಮ್ಮ ಪ್ರೇಮತ್ತೆ ಬಂದು ಸ್ವಲ್ಪ ನಮಗೆ ಮಾತಾಡಿದ್ರು, ಮಾತಾಡಿಸಿ ಆರತಿ ಮಾಡಿ ಒಳಗೆ ಬಿಟ್ಟರು. ಇವಾಗ ಒಳಗೆ ಹೋಗಿ ನಾವು ದೇವ್ರ ಮನೆಗೆಲ್ಲ ಪೂಜೆ ಮಾಡಿ ನಾವು ಇವಾಗ ಬಂದಿದ್ದೀವಿ ಅಷ್ಟೇ. ನೀವು ಬಂದು ಗಲಾಟೆ ಮಾಡಬೇಡಿ, ನಾವು ಒಪ್ಪಿ ಮದುವೆ ಆಗ್ತಾ ಇರೋದು. ನನಗೆ ಅವ್ರು ಯಾವುದೇ ರೀತಿ ನನ್ನ ಗಂಡ ಆಗಲಿ, ನಾನೇ ಹೋಗಿ ಭುವಿತ್ ಹತ್ರ ಕೇಳಿದ್ದೀನಿ, ಭುವಿತ್ ನಾನು ನಿನ್ನ ಮದುವೆ ಆಗ್ತೀನಿ, ಮದುವೆ ಮಾಡ್ಕೊ ಅಂತೇಳಿ ನಾನು ಭುವಿತ್ ಹತ್ರ ನಾನೇ ಕೇಳಿದ್ದೀನಿ, ನನಗಿಷ್ಟ ಇರೋದಕ್ಕೆ. ಬಾಯಿ ಇನ್ನು ಮಾತಾಡೋದು ನೋಡಿ ಹೆಂಗೆ ಹೇಳ್ತಾಳೆ ಇವ್ರ ಎದುರಿಗೆ. ನಮಗೆ ಮಾತಾಡೋಕೆ ಮಕ್ಕಿಲ್ದಂಗೆ ಮಾಡ್ತಾಳೆ ಹೇಳಿ. ನಾವು ಮಾತಾಡ್ಬೇಕಾ ಬೇಡವ ಮುಂದಕ್ಕೆ ಹಂಗೆ ಹೇಳ್ತಾಳೆ. ಓಹ್ ಎಲ್ಲ ನನಗೆ ಗೊತ್ತೈತೆ ಕಣೆ, ಇವ್ರು ಅವೆಲ್ಲ ನಾಟಕ. ಈಗ ನೀವೆಷ್ಟು ಮಾತಾಡಿದ್ರು ಇಷ್ಟೇನೆ. ಇವಾಗ ಮದುವೆ ಆಗೋಗ್ಬಿಟ್ಟೈತೆ, ಸುಮ್ಮನೆ ಏನಕ್ಕೆ ಇಲ್ಲಿ ಜಗಳ ಮಾಡ್ಕೊಂಡು ಸುಮ್ಮನೆ ಇಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಡು ಸುಮ್ಮನೆ ಇದಾಗುತ್ತೆ. ಸುಮ್ಮನೆ ಹೋಗ್ಬಿಡಿ. ಈಗ ಮಾತಾಡ್ಸಲ್ವಾ ಬೇಡ, ನಾವು ಚೆನ್ನಾಗಿ ನೋಡ್ಕೊಂತೀವಿ. ಎಲ್ಲ ನನ್ನ ಸೊಸೆನ ಹೆಂಗೆ ನೋಡ್ಕೋಬೇಕು ಅಂಬೋದು ಗೊತ್ತೈತಿ. ಹೋಗ್ರಿ. ನೀವೇನು ಕರೆದಿದ್ರೋಟೆ ಕಳಿಸ್ತಿದ್ರೋಟೆ ನನ್ನ ಸೊಸೆ ನಾನು ನೋಡ್ಕೊಂತೀನಿ. 2 ದಿನಕ್ಕೆ ನಮ್ಮ ಸೊಸೆ ಅಂತ ಹೇಳ್ಬೋದು ನೀನು, ಕೊನೆವರೆಗೂ ಇದು ಹಿಂಗೆ ಇರಲ್ಲ. ನೋಡ್ತೀನಿ ಅತ್ತೆ ಸೊಸೆ ಬಂಡವಾಳ ಯೋಸ್ತಿನ ತಕ್ಕ ಇರುತ್ತೆ ಅಂತ. ಮನೆ ಬಾಗ್ಲಿ ಬರ್ಲಿಲ್ಲ ಅಂದ್ರೆ ನೋಡು ನೀನು. ಯಮ್ಮ ನಾನು ಹೋಗಿ ಆಗ್ಬಾರ್ದಾಗಿತ್ತು ಕಣಮ್ಮ ಅದೇ ಅಂತ. ಇವನೆಂತ ಇವ್ರ ತಮ್ಮೆ ಅಂತಾರು. ಎಲ್ಲ ನಮಗೆ ಸೊಟ್ಟಾದ್ಮೇಲೆ ಗೊತ್ತಾಯ್ತು. ಆಮೇಲೆ ಗೊತ್ತಾಗಿದ್ರೆ ನಾನು ಸರಿಯಾಗಿ ಹೇಳ್ತಿದ್ದೆ ಇವ್ರಿಗೆ, ಮುಂಚೆಗೆ ಗೊತ್ತಾಗಿದ್ರೆ. ಏನು ಮಾಡ್ತೀವಿ, ನಾವೇನೋ ಒಳ್ಳೆಯವರು ಅಂತೇಳಿ ಕೊಟ್ಟು ಇವತ್ತು ಯಾಕನ ಕೊಟ್ಟು ಇಂಥರ ಸಂಬಂಧ ಮಾಡಿ ಇವತ್ತು ನಾವೇ ಹಾಳಾದ್ವಿ. ಇವರಿಂದ ನಾವೆಲ್ಲರ ತಗೋ ಕೆಟ್ಟಾರ ಅನ್ನಿಸ್ಕೋಬೇಕು. ಎಲ್ಲ ನಮ್ಗೆ ಇದಾಗ್ಬಿಡ್ತು ಇವರಿಂದನ. ಕಡೆ ಇವತ್ತಿಗೆ ಲಾಸ್ಟ್, ನಮಗೂ ನಿಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಇಲ್ಲಿಗೆ ನೀನು ಮರ್ತ್ಕೊಬಿಡ್ಬೇಕು. ತವ್ರ ಮನೆ ಆಗಲಿ ಅಜ್ಜಿ ಮನೆ ಆಗಲಿ ಎಲ್ಲ ನೀನು ಮರ್ತ್ಕೊಬಿಡ್ಬೇಕು. ನೀನೇನಿದ್ರು ಇಲ್ಲೇ ಬಿದ್ದಿರ್ಬೇಕು. ನಿನಗೆ ಎಂಥ ಕಷ್ಟ ಬಂದೈತೆ ಅಂದರೆ ಯಾರು ಬರಲ್ಲ. ನೀನು ನೋಡು, ಇಷ್ಟೊಂದು ಜನ ನಾವು ಸಂಬಂಧಿಕರಿದ್ರು ನಿನ್ನ ಯಾರು ಮಾತಾಡ್ಸಲ್ಲ ಕಣೆ. ಆಯಿತು ಬೇಡ ಮಾತಾಡಿಸ್ಬೇಡಿ, ನಾನು ಹೆಂಗೋ ಇರ್ತೀನಿ. ನಾನು ಮಾತಾಡಿಸ್ತಾ ಬಂದು ಮಾತಾಡಿ ಅಜ್ಜಿ, ಸರಿನಾ? ನಾನು ಏನಾರು ಮಾತಾಡ್ತೀನಲ್ಲ, ಅವಾಗ ಬೇಕಾದ್ರೆ ನನಗೆ ಹಿಡ್ಕೊಂಡು 4 ಹೊಡೆದು ಬಿಡಿ ಹೊಡೆಸ್ಕೊಂತೀನಿ. ಬಂದಾಗ ಮಾತಾಡಿ, ಸರಿನಾ? ಇವಾಗ ನನಗೆ ಇಷ್ಟ ಇತ್ತು, ನಾನು ಮದುವೆ ಆಗಿದ್ದೀನಿ ಅಷ್ಟೇ. ಸುಮ್ಮನೆ ಗಲಾಟೆ ಮಾಡಿ ಏನು ಪ್ರಯೋಜನ ಇಲ್ಲ. ಸುಮ್ಮನೆ ಇಲ್ಲಿಂದ ಹೊರಟೋಗಿ. ಅಮ್ಮ ಬಾ. ಅಲ್ಲ ನೋಡಿ ಹೆಂಗೆ ಹೇಳ್ತಾಳೆ ನೋಡು, ಎಲ್ಲ ಹೇಳ್ಕೊಟ್ಟವ್ರಿ. ಅದಕ್ಕೆ ಮಾತಾಡ್ತಾಳೆ. ನನಗೆ ಇಷ್ಟ ಇತ್ತು ಅನ್ನೋ ನೀನೇ ಹೇಳ್ಬೇಕು, ನಾನೇ ಇಷ್ಟಪಟ್ಟು ಬಂದೆ ಅಂತ ಎಲ್ಲ ಹೇಳ್ಕೊಟ್ಟವ್ರೆ. ಅದಕ್ಕೆ ಹೇಳ್ತಾಳೆ ಅವರೆದ್ರಿಗೆ. ಅತ್ತೆ ನೀವೇನು ಬೇಜಾರ ಮಾಡ್ಕೋಬೇಡಿ, ನಮ್ಮಮ್ಮ ಹೆಂಗೆ ಮಾತಾಡ್ತು ಅಂತ ನಮ್ಮಮ್ಮನ ಪರವಾಗಿ ನಾನು ಸಾರಿ ಕೇಳ್ತಾ ಇದ್ದೀನಿ. ನನಗೇನೇನು ಬೇಜಾರಿಲ್ಲ, ನನಗೆ ಗೊತ್ತಿತ್ತು ಅವ್ರು ಹೆಂಗೆ ಅಂತ. ನಾನು ತಲೆ ಕೆಡಿಸ್ಕೊಂಬಕೋಲ್ಲ ನಡಿಯಮ್ಮ. ಸುಮ್ಮನೆ ಈಗ ನೀನು ಚೆನ್ನಾಗಿರೋದು ನೋಡು ಅಷ್ಟೇ. ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನೀನು ಚೆನ್ನಾಗಿರ್ತೀನಿ ಅತ್ತೆ, ನಾನು ಚೆನ್ನಾಗಿತ್ಕೊಂಡು ಹೋಗ್ತೀನಿ. ನಾನು ಏನು ಇನ್ಮೇಲಿಂದ ಇವ್ರದ್ದೇನು ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ನೋಡಿದ್ರಲ್ಲ ವೀಕ್ಷಕರು, ಯಾರು ಬಂದು ಯಾವ ಥರ ಮಾತಾಡಿ ಹೋಗ್ತಾ ಇದ್ದಾಳೆ ಅಂತ. ನಿಂಗೆ ಯಾರೋ ಹೆಣ್ಣು ಕೊಡ್ತಿರ್ಲಿಲ್ಲ, ಅದಕ್ಕೆ ಕರ್ಕೊಂಬಂದು ಮದುವೆ ಮಾಡ್ಕೊಂಡಿದ್ಯಾ ಅಂತ ನನಗೆ ನಿಜ ಗೊತ್ತಿರಲಿಲ್ಲ. ಇವರಿಬ್ರು ಮದುವೆ ಆಗ್ತಾ ಇರೋದು ನನಗೆ ಗೊತ್ತೇ ಇರಲಿಲ್ಲ. ನನಗೂ ಇಷ್ಟ ಇತ್ತು, ನನ್ನ ಮಯಪ್ಪಗೂ ಇಷ್ಟ ಇತ್ತು, ನನ್ನ ಗಂಡಂಗೂ ಇಷ್ಟ ಇತ್ತು, ನಮಗೆ ಭಾಳ ಇಷ್ಟ ಇತ್ತು. ಆದರೆ ಏನು ಮಾಡಲಿ ಬಿಡು, ಅವ್ರು ಕೊಡಲ್ಲ ಅಂದಮೇಲೆ ಇನ್ನು ಯಾಕೆ ಅಂತೇಳಿ ಸುಮ್ಮನಾಗಿದ್ವಿ. ಆದರೆ ಹುಡುಗಿನೇ ಒಪ್ಪಿ ಬಂದು ಮದುವೆ ಆಗಿರೋದ್ರಿಂದ ನನಗೆ ಭಾಳ ಖುಷಿ ಆಯಿತು. ನನ್ನ ಸೊಸೆನ ಚೆನ್ನಾಗಿ ನೋಡ್ಕೊಂತೀನಿ. ಅವರು ಹಿಂಗೆಲ್ಲ ಹೇಳೋಗವ್ರೆ ಅಂದಮೇಲೆ ಚೆನ್ನಾಗಿ ನೋಡ್ಕೋಬೇಕು. ಅವಳು ನಮ್ಮನ್ನು ನಂಬ್ಕೊಂಡು ಬಂದವಳೆ, ನಾನು ಅವಳು ಚೆನ್ನಾಗಿ ನೋಡ್ಕೊಂಡು ನಾವೆಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಚೆನ್ನಾಗಿರ್ತೀವಿ ಎಲ್ಲರಿದ್ರಿಗೂ. ನೋಡ್ತಾ ಇರಿ, ಇನ್ನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ, ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬೈ ಬೈ, ಸಿ ಯು.